ಚಿತ್ತಾಪುರದಲ್ಲಿ ಒಂದೇ ದಿನ ನವೆಂಬರ್ 2ಕ್ಕೆ ಒಂದ್ ಕಡೆ RSS ನವರು ಪರ್ಮಿಷನ್ ಕೇಳ್ತಾ ಇದ್ದಾರೆ, ಮತ್ತೊಂದು ಕಡೆ ಭೀಮ್ ಆರ್ಮಿ ಅವರು ಅದೇ ದಿನ ಪರ್ಮಿಷನ್ ಕೇಳ್ತಾರೆ. ನಮ್ದೇನು ಅಭ್ಯಂತರ ಇಲ್ಲ. ಭೀಮ್ ಆರ್ಮಿ ಅವರಿಗೆ ಅಥವಾ ದಲಿತ ಸಂಘರ್ಷ ಸಮಿತಿಗೆ, ಲಿಂಗಾಯತರ ಸಂಸ್ಥೆಗೆ, ಒಕ್ಕಲಿಗರಿಗೆ, ಹಿಂದುಳಿದ ವರ್ಗದವ್ರಿಗೆ ಯಾರಿಗೆ ಬೇಕಾದರೂ ಮೆರವಣಿಗೆ ಮಾಡುವಂಥ ಸಮಾರಂಭಗಳು ಮಾಡುವಂಥ ಅಧಿಕಾರ ನಮ್ಮ ಸಂವಿಧಾನದಲ್ಲಿ ಕೊಟ್ಟಿದೆ. ಯಾರು ಬೇಕಾದರೂ ಮಾಡ್ಬೋದು. ಅದನ್ನೆಲ್ಲನೂ ಕೂಡ ನಾವು ಸ್ವಾಗತ ಮಾಡ್ತೀವಿ. ಕೇಳಿ, ಪರವಾಗಿಲ್ಲ, ನೋ ಪ್ರಶ್ನೆ. ಅವ್ರ ಉದ್ದೇಶಪೂರ್ವ ಕೇಳ್ತಾರೋ ಬೇರೆ ಪ್ರಶ್ನೆ ಇಲ್ಲ. ನಮ್ಮದೇನು ಅಭ್ಯಂತರ ಇಲ್ಲ ಅವ್ರಿಗೆ ಪರ್ಮಿಷನ್ ಕೊಡ್ಬೋದು, ಆರಾಮ್ಸೆ ಕೊಡ್ಬೋದು, ನಮಗೇನು ಸಮಸ್ಯೆ ಇಲ್ಲ. ಸರಿ, ಯತೀಂದ್ರ ಸಿದ್ದರಾಮಯ್ಯ ಅವ್ರ ಮಗ ಯತೀಂದ್ರ ನಮ್ಮ ತಂದೆಯವರದ್ದು ರಾಜಕೀಯ ಫೈನಲ್ ಸ್ಟೇಜ್ನಲ್ಲಿ ಇದ್ದಾರೆ. ಮುಂದೆ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ ನಾಯಕರು ನೇತೃತ್ವವನ್ನು ವಹಿಸಬೇಕು ಅನ್ನೋಂಥ ಒಂದು ಯತೀಂದ್ರ ಸಿದ್ದರಾಮಯ್ಯ ಸ್ಟೇಟ್ಮೆಂಟ್. ಕಾಂಗ್ರೆಸ್ಸಿನ ದಾರಿ, ಕಾಂಗ್ರೆಸ್ಸಿನ ಮುಂದಿನ ದಾರಿ ಏನು ಅನ್ನೋದನ್ನು ಕಾಂಗ್ರೆಸ್ಸಿನ ಹಲವಾರು ನಾಯಕರು ಇದುವರೆಗೂ ಅವ್ರ ಭಾವನೆಯನ್ನು ವ್ಯಕ್ತ ಮಾಡಿದ್ದಾರೆ. ಸಿದ್ದರಾಮಯ್ಯನ ಮನೆಯಲ್ಲಿ ಏನು ತೀರ್ಮಾನ ಆಗಿದೆ ಅದನ್ನು ಯತೀಂದ್ರ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಅವ್ರ ಮನೆಯಲ್ಲಿ ತೀರ್ಮಾನ ಆಗಿರೋದು ಅಂದರೆ, ಈ ಪಾಪ ಟೆಂಪಲ್ ರನ್ ಮಾಡ್ತಾ ಇರೋ DK ಶಿವಕುಮಾರ್ ಕತೆ ಏನಾಗರೆ, ಒಂದಲ್ಲ ನೂರಾರು ಟೆಂಪಲ್ಗಳಾಗೋಯ್ತು, ಪೂಜೆ ಆಯಿತು. ಅಲ್ಲಿ ನಮ್ಮ ಹಾಸನ್ಗೆ ಹೋದ್ಮೇಲೆ ಹಾಸನಾಂಬೆಯಲ್ಲಿ ಏನು 2 ಹೂವು ಬಿದ್ದೋಯ್ತು. 2 ಹೂವು ಬಿದ್ದಿದ್ದು ಬಲಿ ಕೊಡೋಕ್ಕ ಅಥವಾ ಏನು ಅಂತ ಗೊತ್ತಿಲ್ಲ. 1 ಕೊಟ್ಟರೆ ಸರಿ, 2 ಕೊಟ್ಟೈತೆ ಅಂದರೆ ಏನು ಬಲಿನಾ ಏನದು? ನಮ್ಮಲ್ಲೆಲ್ಲ ಹಳ್ಳಿಗಳ ಕಡೆ ಜಾತ್ರೆ ಮಾಡ್ತಾರೆ ನಮ್ಮಲ್ಲಿ. ಅಲ್ಲಿ ಕುರಿ ಕರ್ಕೊಂಡೋಗಿ ಅದಕ್ಕೆಲ್ಲ ಹಾರ ಹಾಕಿ ತಲೆ ಒದರ್ತೈತೆ, ಒದರದ ಮೇಲೆ ಅದನ್ನು ಕಡಿತಾರೆ. ಹಂಗೆ ಕಾಂಗ್ರೆಸ್ ಅವರು ಈ ಯತೀಂದ್ರ ಅವರ ಮಾತುಗಳು ಇದೇ ಬಲಿ ಕೊಡೋ ಮಾತುಗಳೇ ಆಡಿರೋವಂಥದ್ದು. ಒಂದು ನಾಯಕತ್ವ, ಕಾಂಗ್ರೆಸ್ಸಿನ ಅಧ್ಯಕ್ಷ, ನಾನೇ ಕಳೆದ ಬಾರಿ ಸರ್ಕಾರ ಬರೋಕ್ಕೆ ನಾನೇ ಮುಖ್ಯ ಕಾರಣ ಅಂತೇಳಿ ಓಡಾಡ್ತಾ ಇರೋರಿಗೆ ಹೆಂಗೆ ಕಾಂಗ್ರೆಸ್ ಅವ್ರು ಎಡೆಮುರಿ ಕಟ್ತಾರೆ ಗೊತ್ತಾಯ್ತಲ್ಲ. ನಾನು ಹಳೆ ಕಾಂಗ್ರೆಸ್ಸು, ಒರಿಜಿನಲ್ ಕಾಂಗ್ರೆಸ್ಸು ಎಲ್ಲ ಹೇಳ್ತಾ ಇದ್ರಲ್ಲ ಇವರು. ಇವಾಗ ಅರ್ಥ ಆಗ್ತಾ ಇದೆಯಲ್ಲ ಸಿದ್ದರಾಮಯ್ಯನವರ ಕುತಂತ್ರಗಳು. ಒಂದಲ್ಲ, ಇದು ಫಸ್ಟ್ ಅಷ್ಟೇ. ಇನ್ನು ಟ್ರಯಲ್ ಬಂದೈತೆ ಅಷ್ಟೇ. ಇನ್ನೂ ಪಿಕ್ಚರ್ ಬಾಕಿ. ಇನ್ನು ಸಿದ್ದರಾಮಯ್ಯದವ್ರದ್ದು ಭಾಳ ಪಿಕ್ಚರ್ ಬಾಕಿ ಇದೆ. ನವಂಬರ್ ನಾವು ಕ್ರಾಂತಿ ಅಂತ ಹೇಳ್ತಾ ಇದ್ರಿ, ಬದಲಾವಣೆ ಅಂತ ಅವರಿಲ್ಲ ಅಂತ ಇದ್ರು. ಈಗ ಸ್ವತಃ ಅವ್ರ ಮನೆಯಿಂದನೇ ಹೊರಟಿದೆಯಲ್ಲ ಬದಲಾವಣೆ. ಅದರಿಂದ ಪಕ್ಕ ನವಂಬರ್ ಡಿಸೆಂಬರಲ್ಲಿ ಕಾಂಗ್ರೆಸ್ಸಲ್ಲಿ ದೊಡ್ಡ ಬದಲಾವಣೆ ಆಗ್ತೈತೆ. ಅದು ಸರ್ಕಾರನೇ ಬಿದ್ದೋಗೋ ಮಟ್ಟಕ್ಕಾದರೂ ಆಗ್ಬೋದು. ಆ ಮಟ್ಟದಲ್ಲಿ ಒಂದು ವ್ಯತ್ಯಾಸಗಳು ಕಾಣ್ತೈತೆ. ನಾವು JDS ಅವರು ಹಾಲು ಜೇನು ಅಂತಿದ್ದೀರಿ. ನಮ್ಮದೇನು ಸಮಸ್ಯೆ ಇಲ್ಲ. ಕುಮಾರಸ್ವಾಮಿಯವ್ರ ಜೊತೆ ಹಲವಾರು ಬಾರಿ ಮಾತಾಡಿದ್ದೀನಿ. ಅವರು ನಮ್ಮ ಹತ್ರ ಯಾವುದೇ ರೀತಿ ಆ ಥರ ಸಮಸ್ಯೆಗಳು ವ್ಯಕ್ತ ಮಾಡಿಲ್ಲ. ಮುಂದೆ ಬರೋವಂಥ ಎಲ್ಲ ಚುನಾವಣೆಗಳು ಒಂದು ಕೋಆರ್ಡಿನೇಷನ್ ಬೇಕು ಅಂತ ಹೇಳಿದ್ದಾರೆ. ಆ ಕೋಆರ್ಡಿನೇಷನ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಪಾರ್ಟಿಯಲ್ಲಿ ಚರ್ಚೆ ಮಾಡ್ತೀವಿ. ಏನೂ ಇಲ್ಲ, ಎಲ್ಲದೂ ತೃಪ್ತಿ. ನಾನು ಕಳೆದ ವಾರ ಮಾತಾಡಿದ್ದೀನಿ, 3 ದಿನದಿಂದ ಫೋನಲ್ಲೂ ಮಾತಾಡಿದ್ದೀನಿ. ತೃಪ್ತಿ ಇದೆ, ಸಂತೃಪ್ತಿ ಇದ್ದೆ. ಮುಂದೆ 2028ಕ್ಕೆ ನಮ್ಮ NDAನೇ ಪಕ್ಕಾ ಬರೋದು. 170 ಸೀಟ್ಗೆ ಕಮ್ಮಿ ಇಲ್ದಂಗೆ ನಾವು ಗೆಲ್ತೀವಿ.